ಪಾವಗಡ ತಾಲೂಕಿನ ಮಂಗಳವಾಡ ಗ್ರಾಮದಲ್ಲಿ ಯಾರೋ ಕಿಡಿಗೇಡಿಗಳು ಹೋಟೆಲ್ಗೆ ಮಂಗಳವಾರ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ಶಾಂತಮ್ಮ ಕೋಂ ರಾಮ್ ಮೋಹನ್ ಅವರಿಗೆ ಸೇರಿದಂತಹ ಹೋಟೆಲ್ಗೆ ಬೆಂಕಿ ಹಚ್ಚಿರುವಂತಹ ಪರಿಣಾಮ ಅಲ್ಲಿ ಇಡಲಾಗಿದ್ದ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಭಾರೀ ಹಾನಿ ಉಂಟಾಗಿದೆ. ಸ್ಫೋಟದ ತೀವ್ರತೆಗೆ ಹೋಟೆಲ್ನ ಮೇಲ್ಛಾವಣಿಯ ಕಬ್ಬಿಣದ ಶೀಟ್ಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ. ಅಲ್ಲದೆ ಫ್ರಿಡ್ಜು, ಗ್ರೈಂಡರ್ ಪಾತ್ರೆಗಳು ಹಾಗೂ ದಿನಸಿ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಇದೇ ವೇಳೆ ಪ್ರೇಮಕುಮಾರಿ ಕೋಂ ಕುಮಾರಸ್ವಾಮಿ ಅವರಿಗೆ ಸೇರಿದಂತಹ ಅಂಗಡಿಯಲ್ಲಿದ್ದ ಫ್ರಿಡ್ಜು ಮತ್ತೆ ದಿನಸಿ ವಸ್ತುಗಳು ಸಹ ಬೆಂಕಿಗೆ ಆಹುತಿಯಾಗಿವೆ. 2 ಅಂಗಡಿಗಳಿಗೆ ಸೇರಿ ಸುಮಾರು ನಷ್ಟ ಸಂಭವಿಸಿದೆ ಅಂತ ಅಂದಾಜು ಮಾಡಲಾಗಿದ್ದು, ಈ ಒಂದು ಘಟನಾ ಸ್ಥಳಕ್ಕೆ ಅರಸೀಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ ಮತ್ತು ಪಿಎಎಸ್ಐ ಗೋಕರ್ಣ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.